ಪ್ರೈಸ್ ಲಾರ್ಡ್. ಕರ್ತನಾದ ಯೇಸುವಿನ ನಾಮದಲ್ಲಿ ಪುನರಾವರ್ತಿ ನಿಮ್ಮೆಲ್ಲರನ್ನ ದೇವರ ವಾಕ್ಯ ಧ್ಯಾನಕ್ಕೋಸ್ಕರ ಸ್ವಾಗತವನ್ನು ಮಾಡುವಂಥವರಾಗಿದ್ದೇವೆ. ಪ್ರಿಯ ಸಹೋದರ ಸಹೋದರಿಯರೇ, ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ಪುಟ್ ಗಾಡ್ ಫಸ್ಟ್ ಭಾಗ 2 ನಾವು ಧ್ಯಾನ ಮಾಡೋದಕ್ಕೆ ಹೋಗೋಣ. ಹೇಗೆ ನಾವು ನಮ್ಮ ಜೀವಿತದಲ್ಲಿ ದೇವರಿಗೆ ಮೊದಲ ಸ್ಥಾನವನ್ನು ಕೊಡುವಂಥದ್ದು, ಹೇಗೆ ದೇವರನ್ನು ಮೊದಲು ಇಡುವಂಥದ್ದನ್ನು ಕುರಿತು ನಾನು ಮೊದಲನೇ ಭಾಗದಲ್ಲಿ ನಾವು ಕೆಲವು ಸಂಗತಿಗಳನ್ನು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇವೆ. ಅದು ಮುಂದುವರೆದ ಭಾಗವಾಗಿ ಭಾಗ 2 ಈಗಲೂ ಸಹ ಅನೇಕ ವಿಷಯಗಳನ್ನು ದೇವರಾತ್ಮನ ಮೂಲಕವಾಗಿ, ದೇವರಾತ್ಮನ ಕೊಡುವಂಥ ಆಲೋಚನೆ ಮುಖಾಂತರವಾಗಿ ನಾವು ಧ್ಯಾನ ಮಾಡೋಕ್ಕೆ ಹೋಗೋಣ. ಪ್ರಿಯ ಸಹೋದರ ಸಹೋದರಿಯರೇ, ನಾವು ನೋಡ್ತೇವೆ ಯಾವ ರೀತಿಯಾಗಿ ದೇವರಿಗೆ ಮೊದಲ ಸ್ಥಾನವನ್ನು ಕೊಡುವುದು, ಯಾವ ರೀತಿಯಾಗಿ ದೇವರಿಗೆ ಪ್ರಾಮುಖ್ಯವಾಗಿ ಇಡುವಂಥದ್ದು, ದೇವರಿಗೆ ಪ್ರಥಮ ಸ್ಥಾನವನ್ನು ನಮ್ಮ ಜೀವಿತದಲ್ಲಿ, ನಮ್ಮ ಕೆಲಸಗಳಲ್ಲಿರ್ಬೋದು, ನಮ್ಮ ಬಿಸ್ನೆಸ್ಗಳಲ್ಲಿರ್ಬೋದು, ನಮ್ಮ ಮಿನಿಸ್ಟ್ರಿಗಳಲ್ಲಿರ್ಬೋದು, ಕುಟುಂಬಗಳಲ್ಲಿರ್ಬೋದು, ಎಜುಕೇಷನ್ಗಳಲ್ಲಿರ್ಬೋದು, ಯಾವುದೇ ವಿಷಯಗಳಾದರೂ ಸರಿ, ಯಾವ ರೀತಿಯಾಗಿ ನಾವು ದೇವರನ್ನು ಮೊದಲು ಇಡುವುದು ಅಂತ ಹೇಳ್ಬಿಟ್ಟು ನಾವು ಧ್ಯಾನ ಮಾಡ್ತಾ ಇದ್ದೇವೆ. ಯಾವ ರೀತಿಯಾಗಿ ದೇವರಿಗೆ ಪ್ರಥಮ ಸ್ಥಾನ ಕೊಡುವಂಥದ್ದು, ದೇವರನ್ನು ಯಾವ ರೀತಿಯಾಗಿ ಮೊದಲು ಇಡುವಂಥದ್ದನ್ನು ಕುರಿತು ನಾವು ಧ್ಯಾನ ಮಾಡ್ತಾ ಇದ್ದೇವೆ. ಅದು ಮುಂದುವರೆದ ಭಾಗವಾಗಿ ನಾವು ದಿನವನ್ನು ದೇವರೊಂದಿಗೆ ಪ್ರಾರಂಭಿಸಬೇಕು. ನಮ್ಮ ದಿನವನ್ನು ಯಾವಾಗಲೂ ದೇವರೊಂದಿಗೆ ಪ್ರಾರಂಭ ಮಾಡಬೇಕು. ಹಲ್ಲೆಲೂಯಾ. ನಿಮ್ಮ ಬೆಳಗಿನ ಸಮಯವನ್ನು ಪ್ರಾರ್ಥನೆ ಮತ್ತು ಬೈಬಲ್ ಓದುವಿಕೆಯೊಂದಿಗೆ ಪ್ರಾರಂಭ ಮಾಡಿರಿ. ಯಾಕೆ ಅಂತ ನೋಡುವಾಗ, ಇದರಿಂದ ನಾವು ಪ್ರತಿದಿನ ದೇವರೊಂದಿಗೆ ಮಾತನಾಡ್ಬೋದು. ದೇವರು ನಮ್ಮೊಂದಿಗೆ ಮಾತನಾಡ್ತಾರೆ ತಮ್ಮ ವಾಕ್ಯಗಳ ಮುಖಾಂತರವಾಗಿ. ನಿಮಗೆ ಆ ದಿನಕ್ಕೆ ಬೇಕಾದಂಥ ಆಲೋಚನೆಗಳಿರ್ಬೋದು, ಯಾವ ರೀತಿಯಾಗಿ ದೇವರು ನಿಮ್ಮನ್ನು ನಡೆಸಬೇಕು ಅಂತಿದ್ದಾರೆ, ನೀವು ಯಾವೆಲ್ಲ ವಿಷಯಗಳಲ್ಲಿ, ಉದಾಹರಣೆಗೆ ನೀವೊಂದು ಕನ್ಫ್ಯೂಷನ್ಸಲ್ಲಿರ್ಬೋದು, ಇಲ್ಲ ಭಯದಲ್ಲಿರ್ಬೋದು, ಇಲ್ಲ ಅಂತೇಳಿದ್ರೆ ಸಂದೇಹ ಇರ್ಬೋದು, ಗೊಂದಲಗಳಿರ್ಬೋದು, ಈ ರೀತಿಯಾಗಿ ಅನೇಕ ಸಂಗತಿಗಳು ನಿಮ್ಮ ಬೆಳಗ್ಗೆ ಆಲೋಚನೆಯಲ್ಲಿ ಬರ್ತಿರೋದಾದರೆ, ಇಲ್ಲ ನೀವು ಅದರಲ್ಲಿ ಇರೋದಾದರೆ, ನೀವು ದೇವರನ್ನ ಪ್ರಥಮ ಸ್ಥಾನವಾಗಿ ಇಡುವುದರ ಮುಖಾಂತರವಾಗಿ ನೀವು ಬೆಳಗಿನ ಸಮಯದಲ್ಲಿ ನಿಮ್ಮ ದಿನವನ್ನು ದೇವರೊಂದಿಗೆ ಪ್ರಾರಂಭಿಸುವಾಗ, ನೀವು ಬೆಳಗ್ಗೆ ಎದ್ದು ದೇವರ ವಾಕ್ಯವನ್ನು, ಬೈಬಲ್ನ ಓದುವಾಗ ದೇವರ ವಾಕ್ಯಗಳು ನಿಮ್ಮೊಂದಿಗೆ ಮಾತನಾಡುವಂಥದ್ದಾಗಿದೆ. ನೀವು ಪ್ರಾರ್ಥನೆಯೊಂದಿಗೆ ಓದುವಾಗ ಖಂಡಿತವಾಗಿ ದೇವರು ನಿಮ್ಮೊಂದಿಗೆ ಮಾತನಾಡ್ತಾರೆ. ಪ್ರಿಯ ಸಹೋದರ ಸಹೋದರಿಯರೇ, ಇದು ನಮಗೆ ಅನೇಕ ಬಾರಿ ಇವೆಲ್ಲ ನಮಗೆ ಅನುಭವಗಳ ಮುಖಾಂತರವಾಗಿ ನಾವು ಹಾದು ಹೋಗಿದ್ದೇವೆ. ಸೊ ಹಾಗಾಗಿ ಯಾರೇ ನೀವು ಒಬ್ಬ ದೇವ ಮನುಷ್ಯರನ್ನ ಕೇಳ್ತು ಅಂತ ಹೇಳಿದ್ರೆ, ಅವರು ಹೇಳುವಂಥ ಮಾತು ಖಂಡಿತವಾಗಿ ದೇವರು ನಮ್ಮೊಂದಿಗೆ ಮಾತನಾಡ್ತಾರೆ ದೇವರ ವಾಕ್ಯವನ್ನು ಓದುವಾಗ ಅಂತೇಳಿ ಸಾಮಾನ್ಯವಾಗಿ ಹೇಳುವಂಥದ್ದು. ಹಾಗಾಗಿ ನೀವು ಸಹ ದೇವರೊಂದಿಗೆ ದಿನವನ್ನು ಪ್ರಾರಂಭ ಮಾಡುವಾಗ ನಿಮ್ಮ ಜೀವಿತದಲ್ಲಿ ಇರುವಂಥ ಕನ್ಫ್ಯೂಷನ್ಸ್ಗಳು, ಗೊಂದಲಗಳು, ಅಸಮಾಧಾನಗಳು, ಅಸಂತೋಷಗಳು, ಬಲಹೀನತೆಗಳು ಏನಿದೆ ಎಲ್ಲವನ್ನು ನೀವು ಬೈಬಲ್ ಓದುವಾಗ, ದೇವರ ವಾಕ್ಯವನ್ನು ಓದುವಾಗ ದೇವರ ವಾಕ್ಯ ನಿಮ್ಮೊಂದಿಗೆ ಮಾತನಾಡುತ್ತೆ. ಸೊ ಆ ರೀತಿ ಮಾತನಾಡಬೇಕಾದ್ರೆ ನೀವು ದೇವರ ಆಲೋಚನೆಗಳನ್ನು ಹೊಂದಿಕೊಂಡು ಅದನ್ನು ಸರಿಪಡಿಸ್ಕೊಂಡ್ರೆ ಖಂಡಿತವಾಗಿ ನೀವು ದೇವರಲ್ಲಿ ಒಂದು ಪ್ರಥಮ ಸ್ಥಾನವನ್ನು ಇಡೋದಕ್ಕೆ ಕಲಿತೀರ, ಪ್ರಥಮ ಸ್ಥಾನವನ್ನು ಕೊಡೋದಕ್ಕೆ ನೀವು ಅಭ್ಯಾಸ ಮಾಡ್ತೀರ. ಯಾಕಂತೇಳಿದ್ರೆ ಆಟೋಮೆಟಿಕ್ಕಾಗಿ ಅದು ನಿಮ್ಗೆ ಬಂದುಬಿಡುತ್ತೆ, ಆಟೋಮೆಟಿಕ್ಕಾಗಿ ಅದು ನಿಮಗೆ ಬರುತ್ತೆ. ಯಾವ ರೀತಿಯಾಗಿ ದೇವರು ಮಾತನಾಡಬೇಕಾದ್ರೆ ನೀವು ಅದನ್ನು ಕೈಗೊಂಡು ನಡಿಬೇಕಾದ್ರೆ ಖಂಡಿತವಾಗಿ ನಿಮ್ಮ ಜೀವಿತದಲ್ಲಿ ಅದು ಫಲದಾಯಕವಾಗುವಂಥದ್ದಾಗಿದೆ. ನೀವು ಯಾವ ರೀತಿಯಾಗಿ ದೇವರು ನಿಮ್ಮ ಜೀವಿತದಲ್ಲಿ ಕಾರ್ಯ ಮಾಡ್ತಾರೆ ನೀವು ನೋಡ್ತೀರಾ. ಆ ನೋಡಿದಾಗ ನಿಮಗೆ ಖಂಡಿತವಾಗಿ ಖಚಿತವಾಗುತ್ತೆ, ಅರಿವಾಗುತ್ತೆ. ಖಂಡಿತವಾಗಿ ಹೌದು, ದೇವರು ನಮ್ಮೊಂದಿಗೆ ಮಾತನಾಡಿದ ಪ್ರಕಾರ ನಮ್ಮನ್ನು ನಡೆಸ್ತಾ ಇದ್ದಾರೆ, ನಾವು ನಡೀತಾ ಇದ್ದೇವೆ. ಹಾಗಾಗಿ ಇನ್ನೂ ಹೆಚ್ಚಾಗಿ ನಾನು ದೇವರೊಂದಿಗೆ ಪ್ರಾರಂಭ ಮಾಡಬೇಕು ಅಂತೇಳಿ ನಿಮಗೆ ಅದು ಗೊತ್ತಾಗುವಂಥದ್ದಾಗಿದೆ. ಹಲ್ಲೆಲೂಯಾ. ಕೀರ್ತನೆಗಳ ಪುಸ್ತಕ 5ನೇ ಅಧ್ಯಾಯ 3ನೇ ವಾಕ್ಯ ಈ ರೀತಿಯಾಗಿ ಹೇಳುವಂಥದ್ದಾಗಿದೆ. ಕರ್ತನೇ, ಬೆಳಗ್ಗೆ ನೀನು ನನ್ನ ಧ್ವನಿಯನ್ನು ಕೇಳುವಿ, ಬೆಳಗ್ಗೆ ನಾನು ನನ್ನ ವಿನಂತಿಗಳನ್ನು ನಿನ್ನ ಮುಂದೆ ಇಟ್ಟು ಕಾತುರದಿಂದ ಕಾಯುತ್ತೇನೆ. ಹಲ್ಲೆಲೂಯಾ.
ದೇವ್ರ ವಾಕ್ಯ ಹೇಳ್ತಾ ಇದೆ, ಕೀರ್ತನೆಗಳ ಪುಸ್ತಕ ಬುಕ್ ಆಫ್ ಸ್ಯಾಮ್ಸ್ ಚಾಪ್ಟರ್ 5 ವರ್ಸ್ 3. ಕೀರ್ತನೆಗಳ ಪುಸ್ತಕ 5ನೇ ಅಧ್ಯಾಯ 3ನೇ ವಾಕ್ಯ ಈ ರೀತಿಯಾಗಿ ಬರೆದಿದೆ. ಯೆಹೋವನೇ, ಉದಯ ಕಾಲದಲ್ಲಿ ನನ್ನ ಸ್ವರವು ನಿನಗೆ ಕೇಳಿಸುವುದು, ಉದಯ ಕಾಲದಲ್ಲಿ ಪ್ರಾರ್ಥನೆ ಸಮರ್ಪಿಸಿ ಸದುತ್ತರವನ್ನು ಎದುರು ನೋಡುತ್ತಿರುವೆನು. ಹಲ್ಲೆಲೂಯಾ. ಅಂದರೆ ನೋಡ್ರಿ, ಉದಯ ಕಾಲದಲ್ಲಿ ನನ್ನ ಸ್ವರವು ನಿನಗೆ ಕೇಳಿಸು, ಉದಯ ಕಾಲದಲ್ಲಿ ಪ್ರಾರ್ಥನೆ ಸಮರ್ಪಿಸಿ ಸದುತ್ತರವನ್ನು ಎದುರು ನೋಡ್ತೀನಿ ಅಂತ ಹೇಳಿದ್ರೆ, ಉದಯ ಕಾಲ ಅಂತ ಹೇಳ್ಬೇಕಾದ್ರೆ ಬೆಳಗಿನ ಸಮಯ. ಹಲ್ಲೆಲೂಯಾ. ಸೊ ಹಾಗಾಗಿ ನಿಮ್ಮ ದಿನವನ್ನು ದೇವರೊಂದಿಗೆ ಪ್ರಾರಂಭ ಮಾಡಿರಿ. ಖಂಡಿತ ಅದು ನಿಮಗೆ ಫಲದಾಯಕವಾಗಿರುವಂಥದ್ದಾಗಿದೆ. ದೇವರನ್ನ ಮೊದಲನೇ ಸ್ಥಾನದಲ್ಲಿ ಇಟ್ಟು ಇದು ನಡೆಸುವಂಥದ್ದಾಗಿದೆ. ನೆಕ್ಸ್ಟ್ ನಾವು ನೋಡಬೇಕಾದ್ರೆ ನಿಮ್ಮ ವರ್ಷಿಪ್ ಏನಿದೆ ಇದಕ್ಕೆ ಆದ್ಯತೆಯನ್ನು ಕೊಡ್ರಿ. ನೆಕ್ಸ್ಟು ನಿಮ್ಮ ವರ್ಷಿಪ್ ಅಂತ ಹೇಳಬೇಕಾದ್ರೆ ಇದು ಏನೋ ಆಲಯಕ್ಕೆ ಹೋಗಿ ಅಲ್ಲಿ ಒಂದು ವಾದ್ಯಗಳೊಂದಿಗೆ ಬಾರಿಸುವಾಗ ನೀವು ಸೇರಿ ಹಾಡೋದು, ಅದು ಒಂದು ರೀತಿಯಾದ ವರ್ಷಿಪ್. ಓಕೆ. ಆದರೆ ನೀವು ಎಲ್ಲ ದಿವಸ ಸಹ ಭಾನುವಾರ ಆಗಿರೋದಿಲ್ವೇ? ಎಲ್ಲ ದಿನ ಸಹ ಸಂಡೇ ಆಗಿರೋದಿಲ್ವೇ? ಎಲ್ಲ ದಿವಸ ಸಹ ಮೀಟಿಂಗ್ ಇರೋದಿಲ್ವೇ? ಆ ಸಮಯದಲ್ಲಿ ನೀವೇನು ಮಾಡಿರಿ ಅಂತ ಹೇಳಿದ್ರೆ, ನೀವಿರುವಂಥ ಮನೆಗಳಲ್ಲೇ ಬೆಳಗಿನ ಸಮಯದಲ್ಲಿ ಆರಾಧನೆಯನ್ನು ಮಾಡುವಂಥವರಾಗಿರಿ. ನಿಮ್ಮ ದೇವರಾತ್ಮನು ಕೊಡುವಂಥ ನೆನಪಿಸುವಂಥ ಕೀರ್ತನೆಗಳು ಮತ್ತು ಒಳ್ಳೊಳ್ಳೆ ಹಾಡುಗಳಿದೆ, ದೇವಸೇವಕರು ಹಾಡಿರುವಂಥ ಒಳ್ಳೊಳ್ಳೆ ಹಾಡುಗಳಿದೆ. ಸೊ ಈ ರೀತಿಯಾದಂಥ ಹಾಡುಗಳನ್ನು ಆರಾಧನೆ ಮುಖಾಂತರವಾಗಿ ನೀವು ಹಾಡ್ರಿ. ಒಂದು ವೇಳೆ ನೀವು ಆಡೋದಕ್ಕೆ ನಿಮಗೆ ಗೊತ್ತಾಗ್ತಿಲ್ಲ ಅಂತ ಹೇಳಿದ್ರೆ, ನಿಮಗೆ ಮೊಬೈಲಲ್ಲಿ ಏನಿದೆ ಯೂಟ್ಯೂಬ್ಗಳಲ್ಲಿ ನೀವು ಅದನ್ನು ಕಲಿಬೋದು, ಅದನ್ನು ಕೇಳ್ತಾ ಕಲಿಬೋದು. ಸೊ ಆಲಿಸಿ ನೋಡಿರಿ, ನೀವು ಯಾವ ರೀತಿಯಾಗಿ ರಾಗವಾಗಿ, ಯಾವ ರೀತಿಯಾಗಿ ಎಷ್ಟು ಉದ್ದವಾಗಿ, ಎಷ್ಟು ಟ್ಯೂನೊಂದಿಗೆ, ಇದನ್ನೆಲ್ಲ ದೇವರು ನೋಡೋದಿಲ್ಲ. ಇದನ್ನೆಲ್ಲ ಜನಗಳು ನೋಡ್ತಾರೆ, ಯಾವ ರೀತಿಯಾಗಿ ಎಷ್ಟು ಸುಂದರವಾಗಿ ಆಡ್ತಾ ಇದ್ದಾರೆ. ಆದರೆ ದೇವರು ನೋಡೋ ದೃಷ್ಟಿ ಅದಲ್ಲ. ದೇವರು ನಿಮ್ಮ ಹೃದಯಪೂರ್ವಕವಾಗಿ ನೀವು ಆಡ್ತಾ ಇದ್ದೀರಾ, ಮನಪೂರ್ವಕವಾಗಿ ಆಡ್ತಾ ಇದ್ದೀರಾ, ಇದನ್ನು ದೇವರು ನೋಡ್ತಾರೆ. ಸೊ ಹಾಗಾಗಿ ನೀವು ವರ್ಷಿಪ್ ಅನ್ನೋದೇನಿದೆ, ನೀವು ಬೆಳಗಿನ ಸಮಯದಲ್ಲಿ ನೀವು ಇದನ್ನು ವರ್ಷಿಪ್ನ ಅಭ್ಯಾಸ ಮಾಡಿಕೊಳ್ಳ್ರಿ. ಮತ್ತು ನೀವು ಕೆಲಸ ಮಾಡ್ತಾ ಇರಬೇಕಾದ್ರೂ ಸಹ ಅಷ್ಟೇ, ಮನೇಲಿ ಕೆಲಸ ಮಾಡಬೇಕಾದ್ರೂ ಇಲ್ಲ ಸಾಧ್ಯವಾದರೆ ನೀವು ಫ್ರೀ ಟೈಮ್ಗಳಲ್ಲಿ ನೀವು ಆಫೀಸಲ್ಲಿ ಕೆಲಸ ಮಾಡ್ತಿರೋದಾದರೆ ನೀವೇನು ಮಾಡಿರಿ ಅಂತ ಹೇಳಿದ್ರೆ, ನಾವು ಇದನ್ನು ಮಾಡ್ತಾಯಿದ್ವಿ. ನಾವೇನು ಮಾಡ್ತಿದ್ವಿ ಅಂತ ಹೇಳಿದ್ರೆ, ಆಫೀಸ್ಗೆ ಹೋದಾಗ ನಮಗೆ ಬ್ಯುಸಿ ಆಗ್ತಾಯಿದ್ವಿ. ಹಾಗಾಗಿ ಏನು ಮಾಡ್ತಿದ್ವಿ, ನಾವು ಇಲ್ಲಿಂದ ಹೋಗ್ಬೇಕಾದ್ರೆ ನಾನೇನು ಮಾಡ್ತಿದ್ದೆ ಅಂತ ಹೇಳಿದ್ರೆ, ಇಯರ್ಫೋನ್ ಹಾಕ್ಕೊಂಡು ವರ್ಷಿಪ್ ಸಾಂಗ್ಸ್ಗಳನ್ನ ಕೇಳಿಕೊಂಡು ನಾನು ಸಹ ಹಾಗೆ ಆತ್ಮದಲ್ಲೇ ಹಾಗೆ ಮನಸ್ಸಿನಲ್ಲೇ ಆರಾಧನೆಯನ್ನು ಮಾಡ್ಕೊಳ್ತಾ, ಯಾಕಂತ ಹೇಳಿದ್ರೆ ಜೋರಾಗಿ ಮಾಡೋದಕ್ಕೆ ಅಕ್ಕಪಕ್ಕದ ಡಿಸ್ಟರ್ಬ್ ಆಗುತ್ತೆ. ಪಾಪ ಅವರು ಬೆಳಗ್ಗೆ ಬಂದಿರ್ತಾರೆ. ನಾವು ಯಾಕಂತೇಳಿದ್ರೆ 5:30, 6 o'clock ಎಲ್ಲ ನಾವು ಹೋಗ್ತಾಯಿದ್ವಿ, ಕ್ಯಾಬ್ ಬರ್ತಾಯಿತ್ತು, ಕ್ಯಾಬಲ್ಲಿ ಹೋಗ್ತಾಯಿದ್ವಿ. ಸೊ ಆಗ ಡಿಸ್ಟರ್ಬ್ ಮಾಡೋದಕ್ಕಲ್ಲ, ಅದಕ್ಕೋಸ್ಕರ ಏನು ಮಾಡಿದೆ, ಇಯರ್ಫೋನ್ ಹಾಕ್ಕೊಂಬಿಟ್ಟು ನಾನೇನು ಮಾಡ್ತಿದ್ದೆ ಅಂತ ಹೇಳಿದ್ರೆ, ಬೆಳಗ್ಗೆ ಆರಾಧನೆಯನ್ನು ಕೇಳ್ಕೊಂಡು, ಆರಾಧನೆ ಸಾಂಗ್ಗಳನ್ನ ಕೇಳ್ಕೊಂಡು ಆರಾಧನೆಯನ್ನು ಮಾಡಿಕೊಂಡು ನಾನು ಆ ರೀತಿನೇ ಆಫೀಸ್ಗೆ ಹೋಗ್ತಾಯಿದ್ದೆ. ಸೊ ಹಾಗಾಗಿ ನೀವು ವರ್ಷಿಪ್ಪನ್ನು ಏನು ಮಾಡಿರಿ ಅಂತ ಹೇಳಿದ್ರೆ, ಅಭ್ಯಾಸ ಮಾಡ್ಕೊಳ್ರಿ. ಮನೇಲಿತ್ತು ಅಂತ ಹೇಳಿದ್ರೆ ವರ್ಷಿಪ್ ಸಾಂಗ್ಗಳನ್ನ ಕೇಳ್ರಿ, ಒಳ್ಳೊಳ್ಳೆ ಸಂದೇಶಗಳನ್ನು ಕೇಳ್ರಿ. ಇದು ನಿಮಗೆ ಖಂಡಿತವಾಗಿ ನೀವು ದೇವರನ್ನ ಇದನ್ನು ಮೊದಲನೇ ಸ್ಥಾನದಲ್ಲಿ ಇಟ್ಟು ನೀವು ಯಾವ ರೀತಿ ನಿಮ್ಮ ಜೀವಿತ ನಡೆಸಿದಿರ ಅನ್ನೋದನ್ನು ಸೂಚಿಸುವಂಥದ್ದಾಗಿದೆ. ನಾವು ನೋಡ್ತೇವೆ ಕೀರ್ತನೆಗಳ ಪುಸ್ತಕ 100ನೇ ಅಧ್ಯಾಯ ಬುಕ್ ಆಫ್ ಸ್ಯಾಮ್ಸ್ ಚಾಪ್ಟರ್ 100, ಕೀರ್ತನೆಗಳ ಪುಸ್ತಕ 100ನೇ ಅಧ್ಯಾಯ 2ನೇ ವಾಕ್ಯವನ್ನು ನೋಡುವಾಗ, ಯೆಹೋವನನ್ನು ಸಂತೋಷದಿಂದ ಸೇವಿಸಿರಿ, ಉತ್ಸಾಹ ಧ್ವನಿಯೊಡನೆ ಆತನ ಸನ್ನಿಧಿಗೆ ಬನ್ನಿರಿ. ನೋಡಿದ್ರ, ಸಂತೋಷದಿಂದ ಸೇವಿಸಿರಿ, ಉತ್ಸಾಹ ಧ್ವನಿ ಮಾಡುತ್ತಾ ಆತನ ಸನ್ನಿಧಿಗೆ ಬನ್ನಿರಿ. ಹಲ್ಲೆಲೂಯಾ. ಸೊ ಸಂತೋಷದಿಂದ ಆರಾಧಿಸಿರಿ, ಸಂತೋಷದಿಂದ ಸೇವಿಸಿರಿ ಅಂತ, ಸಂತೋಷದಿಂದ ಆರಾಧಿಸಿರಿ ಅಂತ ಹೇಳ್ಬಿಟ್ಟು. ಹಲ್ಲೆಲೂಯಾ. ಸೊ ಹಾಗಾಗಿ ಆರಾಧನೆ ನೀವು ಮಸ್ಟ್, ದೇವರನ್ನ ನೀವು ಮೊದಲ ಸ್ಥಾನದಲ್ಲಿ ಇಡಬೇಕು ಅಂತ ಹೇಳಿದ್ರೆ, ಈ ಆರಾಧನೆ ಏನಿದೆ ಇದು ಬಹಳ ಬಹಳ ಪ್ರಾಮುಖ್ಯ ಆಗಿರುವಂಥದ್ದಾಗಿದೆ. ಹಾಗಾಗಿ ಆರಾಧನೆಯನ್ನು ಮಾಡಿರಿ. ನಾವು ಹೇಳಿದ್ವಲ್ಲ, ಇದಕ್ಕೆ ನಿಮ್ಗೆ ಯಾವುದೇ ರೀತಿಯಾದ ಟೈಮಿಂಗ್ಸ್ ಬೇಕಾಗಿಲ್ಲ, ಯಾವುದೇ ರೀತಿಯಾದ ವಾದ್ಯ ಬೇಕಾಗಿಲ್ಲ, ನೀವು ಮತ್ತು ದೇವರು.
ಹಲ್ಲೆಲೂಯಾ. ನಾವು ನೆಕ್ಸ್ಟ್ ನೋಡ್ತೇವೆ, ನಿರಂತರವಾದ ಪ್ರಾರ್ಥನೆ ಬಹಳ ಮುಖ್ಯ. ನೀವು ದೇವರೊಂದಿಗೆ ಪ್ರಾರ್ಥನೆ ಅಂತ ಹೇಳ್ಬೇಕಾದ್ರೆ ದೇವರೊಂದಿಗೆ ಸಂಭಾಷಣೆ ಮಾಡುವಂಥದ್ದು, ದೇವರೊಂದಿಗೆ ಸಂಭಾಷಣೆ ಮಾಡುವಂಥದ್ದು, ಈ ಸಂಭಾಷಣೆ ಮಾಡುವಂಥದ್ದು ಬಹಳ ಬಹಳ ಮುಖ್ಯವಾಗಿರುವಂಥದ್ದಾಗಿದೆ. ಹಾಗಾಗಿ ನೀವು ಪ್ರಾರ್ಥನೆ ಮಸ್ಟ್. ಯಾವ ರೀತಿಯಾಗಿ ಒಂದು ಮೀನು ನೀರಿಲ್ದಲ್ಲೇ ಹೇಗೆ ಬದುಕಿರೋದಕ್ಕೆ ಸಾಧ್ಯ ಇಲ್ವೋ, ಅದೇ ಪ್ರಕಾರವಾಗಿ ಒಬ್ಬ ಮನುಷ್ಯ, ಆತ್ಮಿಕ ಮನುಷ್ಯ ಪ್ರಾರ್ಥನೆ ಇಲ್ಲ ಅಂತ ಹೇಳಿದ್ರೆ ಅವನು ಆತ್ಮಿಕವಾಗಿ ಬದುಕಿರೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಪ್ರಾರ್ಥನೆ ಅನ್ನೋದು ಬಹಳ ಮುಖ್ಯ. ನಿರಂತರವಾದ ಪ್ರಾರ್ಥನೆ ಬಹಳ ಮುಖ್ಯ. ನಿರಂತರವಾಗಿ ಪ್ರಾರ್ಥಿಸಿ ಜೀವಿಸುವಂಥದ್ದೇನಿದೆ ಬಹಳ ಮುಖ್ಯ. ಸೊ ಹಾಗಾಗಿ ದೇವರೊಂದಿಗೆ ನೀವು ನಿರಂತರ ಸಂಭಾಷಣೆಯನ್ನು ನಡೆಸ್ರಿ. ನಿರಂತರ ಪ್ರಾರ್ಥನೆ ಅಂತ ಹೇಳಬೇಕಾದ್ರೆ ನೀವು ಏನೋ ಬೆಳಗಿನ ಸಮಯ ಇರ್ಬೋದು, ಇಲ್ಲ ಮಧ್ಯಾಹ್ನ ಸಮಯ ಇರ್ಬೋದು, ಇಲ್ಲ ಸಾಯಂಕಾಲ ರಾತ್ರಿ ಸಮಯ ಇರ್ಬೋದು, ಕೆಲವು ಕ್ಷಣಗಳು, ಏನೋ ಅರ್ಧ ಗಂಟೆ ಇಲ್ಲ 1 ಗಂಟೆ, ಈ ರೀತಿಯಾಗಿ ಪ್ರಾರ್ಥನೆ ಮಾಡಿ ಏನಿದೆ ಅದೇ ಪ್ರಾರ್ಥನೆ ತಿಳ್ಕೊಳ್ಳೋದಕ್ಕೆ ಹೋಗ್ಬಿಡ್ರಿ. ನೋಡಿರಿ, ನೀವು ಬೆಳಗಿನ ಸಮಯ ಕಣ್ಣು ತೆರೆದ್ರಿಂದ ಕಣ್ಣು ಓಪನ್ ಮಾಡಿ ದೇವರಿಗೆ ಥ್ಯಾಂಕ್ಸ್ ಹೇಳಿ, ದೇವರೇ ಈ ದಿನಕ್ಕಾಗಿ ಸ್ತೋತ್ರ ಅಂತೇಳಿ ನೈಟು ಮಲಗೋಕ್ಕಿಂತ ಮುಂಚೆ ದೇವರು ಮಾಡಿದ ಎಲ್ಲ ಉಪಕಾರಗಳನ್ನು ನೆನೆಸ್ಕೊಂಡು ಅದಾದ ನಂತರ ಮಲ್ಕೊಳ್ತಿರಲ್ಲ. ಸೊ ಆ ಸಮಯದವರೆಗೂ ಮಧ್ಯದಲ್ಲಿ ಏನೆಲ್ಲ ಕಾರ್ಯಗಳು ಜರುಗುವಂಥದ್ದಾಗಿದೆ, ಏನೆಲ್ಲ ವಿಷಯಗಳಿದೆ, ನೀವು ಎಲ್ಲ ವಿಷಯಗಳಿಗೋಸ್ಕರ ಪ್ರಾರ್ಥನೆ ಮಾಡ್ಬೋದು. ಎಲ್ಲ ಸಮಯಗಳಲ್ಲಿ ಏನೋ 24/7 ಎಲ್ಲ ಸಮಯಗಳಲ್ಲಿ ನೀವು ಪ್ರಾರ್ಥನೆ ಮಾಡ್ಬೋದು. ನಥಿಂಗ್ ರಾಂಗ್ ಇನ್ ದಟ್. ಅದಕ್ಕೆ ಯಾವುದೇ ರೀತಿಯಾದಂಥ ತಪ್ಪಿಲ್ಲ, ಅದರಲ್ಲಿ ಯಾವುದೇ ರೀತಿ ತಪ್ಪಿಲ್ಲ. ನಿಮ್ಮ ಸ್ಥಳ ಯಾವುದೇ ಆಗಿರ್ಬೋದು, ನಿಮ್ಮ ಸನ್ನಿವೇಶ ಯಾವುದೇ ಆಗಿರ್ಬೋದು, ನೀವು ಯಾವ ಮಾರ್ಗ ದಾರಿಯಲ್ಲಿ ಹೋಗ್ತಾ ಇರ್ಬೋದು, ಮನೇಲಿರ್ಬೋದು, ಟ್ರಾವೆಲ್ ಮಾಡ್ತಾ ಇರ್ಬೋದು, ಯಾವುದೇ ಸನ್ನಿವೇಶಗಳಿದ್ರೂ ಸರಿ, ನೀವು ದುಃಖದಲ್ಲಿರ್ಬೋದು, ಸಂತೋಷದಲ್ಲಿರ್ಬೋದು, ಅಸಮಾಧಾನದಲ್ಲಿರ್ಬೋದು, ಅಸಂತೋಷವಾಗಿರ್ಬೋದು, ಏನೇ ವಿಷಯಗಳಾಗಿತ್ತು ಅಂತ ಹೇಳಿದ್ರು ಸರಿ, ನೀವು ಪ್ರಾರ್ಥನೆ ಮಾಡಿರಿ. ಪ್ರಾರ್ಥನೆ ಮಾಡೋದನ್ನು ನಿಲ್ಲಿಸೋದಕ್ಕೆ ಹೋಗಬೇಡ್ರಿ. ಪ್ರಾರ್ಥನೆ ಮಾಡೋದನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸೋದಕ್ಕೆ ಹೋಗಬೇಡ್ರಿ. ಯಾಕಂತೇಳಿದ್ರೆ ಸೈತಾನ ಏನು ಮಾಡ್ತಾನೆ ಅಂತ ಹೇಳಿದ್ರೆ ನಿಮ್ಮ ಪ್ರಾರ್ಥನೆಯನ್ನು ಕಟ್ ಮಾಡೋಕ್ಕೆ ನೋಡ್ತಾನೆ. ಪ್ರಾರ್ಥನೆ ಅಂತ ಹೇಳ್ಬೇಕಾದ್ರೆ ದೇವರೊಂದಿಗೆ ಸಂಭಾಷಿಸುವಂಥದ್ದು, ದೇವರೊಂದಿಗೆ ನೀವು ಸಂಭಾಷಣೆ ನಡೆಸುವಂಥ ಅದೇ ಕಟ್ ಮಾಡ್ತು ಅಂತ ಹೇಳಿದ್ರೆ ಮತ್ತು ಇನ್ಯಾರ ಹತ್ರ ಹೋಗಿ ನೀವು ಸಂಭಾಷಣೆ ಮಾಡ್ತೀರಾ? ಲೋಕದ ವ್ಯಕ್ತಿಗಳ ಹತ್ರ ಮಾತಾಡಿದ್ರೆ ಪ್ರಯೋಜನ ಆಗೋದಿಲ್ಲ. ಲೋಕದ ವ್ಯಕ್ತಿಗಳು ನಿಮಗೇನು 1-2 ಸಾಂತ್ವನ ಮಾತುಗಳು ಹೇಳ್ಬೋದು, ಇಲ್ಲ ಏನೋ ಅಸಮಾಧಾನ ಹೇಳ್ಬೋದು, ಅಷ್ಟೇ. ಅದು ಬಿಟ್ಟರೆ ಮತ್ತೆ ನಿಮ್ಮ ನಿಜವಾದ ಸಮಾಧಾನ, ನಿಮ್ಮ ನಿಜವಾದ ನಿಮ್ಮ ಸಮಸ್ಯೆಗಳ ಪರಿಹಾರ ಎಲ್ಲಿ ಸಿಗುತ್ತೆ? ದೇವರಿಂದ ಸಿಗುತ್ತೆ. ಹಾಗಾಗಿ ನಿಮ್ಮ ಯಾವುದೇ ಸನ್ನಿವೇಶಗಳಾದರೂ ಸರಿ, ಪ್ರಿಯ ಸಹೋದರ ಸಹೋದರಿಯರೇ, ಎಲ್ಲ ಸನ್ನಿವೇಶಗಳಲ್ಲಿ ಎಡೆಬಿಡದೆ ಪ್ರಾರ್ಥನೆ ಮಾಡೋದನ್ನು ಅಭ್ಯಾಸ ಮಾಡಿಕೊಳ್ಳ್ರಿ. ಎಡೆಬಿಡದೆ ಪ್ರಾರ್ಥನೆ, ನಿರಂತರ ಪ್ರಾರ್ಥನೆಯನ್ನು ಮಾಡೋದನ್ನು ಅಭ್ಯಾಸ ಮಾಡಿಕೊಳ್ಳ್ರಿ. ಆಗ ನೀವು ದೇವರನ್ನ ಖಂಡಿತವಾಗಿ ಮೊದಲನೇ ಸ್ಥಾನದಲ್ಲಿ ಇಟ್ಟೆ ಮುಂದುವರಿಯೋದಕ್ಕೆ ಸಾಧ್ಯ. ನೋಡ್ರಿ, ಜೀವನದಲ್ಲಿ ಅಪ್ ಆ್ಯಂಡ್ ಡೌನ್ಸ್ ಬಂದೇ ಬರುತ್ತೆ. ಯಾರೂ ಸಹ ಏನು ಒಂದೇ ರೀತಿಯಾಗಿರ್ತಾರೆ ಅಂತ ಹೇಳೋದಕ್ಕಾಗಲ್ಲ. ಎಲ್ಲ ಸಮಯಗಳಲ್ಲಿ ಏರುಪೇರುಗಳು ಇದ್ದೇ ಇರುತ್ತೆ. ಪ್ರತಿಯೊಬ್ಬರ ಜೀವಿತದಲ್ಲಿ ಏರುಪೇರುಗಳು ಇಲ್ಲ ಅಂತ ಹೇಳದೇ ಇರೋದಕ್ಕೆ ಸಾಧ್ಯನೇ ಇಲ್ಲ. ಏರುಪೇರುಗಳು ಸರ್ವೇ ಸಾಮಾನ್ಯ. ಈ ಲೋಕದಲ್ಲಿರುವಂಥ ಯಾವುದೇ ಮನುಷ್ಯರುಗಳಾದರೂ ಸರಿ, ಇದು ಸರ್ವೇ ಸಾಮಾನ್ಯ. ಆದರೆ ನಿಮ್ಮ ಪ್ರಾರ್ಥನೆ ನಿರಂತರವಾಗಿರಬೇಕು. ದೇವರೊಂದಿಗೆ ಅನ್ಯೋನ್ಯತೆಯನ್ನು ನಿರಂತರವಾಗಿರಬೇಕು. ಯಾವುದೇ ಕಾರಣಕ್ಕೂ ಅದು ಕಟ್ಟಾಗೋದಕ್ಕೆ ಬಿಡಬೇಡ್ರಿ. ಅದನ್ನು ತುಂಡರಿಸ್ಕೊಳ್ಳೋದಕ್ಕೆ ಹೋಗಬೇಡ್ರಿ. ಪ್ರಿಯ ಸಹೋದರ ಸಹೋದರಿಯರೇ, ಯಾವುದೇ ಕಾರಣಕ್ಕೂ ಬಿಡಬೇಡ್ರಿ. ನಿರಂತರವಾದ ಪ್ರಾರ್ಥನೆ ಬಹಳ ಬಹಳ ಮುಖ್ಯ. ಇದು ಯಾಕೆ ಅಂತ ನೋಡಬೇಕಾದ್ರೆ, ಇದು ನೀವು ದೇವರ ಸಾನ್ನಿಧ್ಯವನ್ನು ಹುಡುಕುವಂಥದ್ದು ಮತ್ತು ದೇವರಿಂದ ಸಾಂತ್ವನವನ್ನು ಹೊಂದಿಕೊಳ್ಳುವಂಥದ್ದು. ಸೊ ಹಾಗಾಗಿ ನಾವು ನೋಡ್ತೇವೆ, ಹನ್ನಳ ವಿಷಯ ನೋಡ್ಬೋದು. ಹನ್ನಳು ಪೆನ್ನಿನಳು ದುಃಖಪಡಿಸುವಾಗೆಲ್ಲ ಹೋಗಿ ಆ ಆಲಯಕ್ಕೆ ಹೋಗಿ ಪ್ರಾರ್ಥನೆ ಮಾಡೋದನ್ನು, ಕಣ್ಣಿನಿಂದ ಪ್ರಾರ್ಥನೆ ಮಾಡೋದನ್ನು ನೋಡ್ತೇವೆ. ಸೊ ಹಾಗಾಗಿ ನಿಮ್ಮ ಯಾವುದೇ ಸನ್ನಿವೇಶಗಳು ಏನೇ ವ್ಯತಿರಿಕ್ತ ಆಗಿರ್ಬೋದು, ಏನೇ ವಿಷಯಗಳಿರ್ಬೋದು, ಏನೇ ಪರಿಸ್ಥಿತಿಗಳಲ್ಲಿ ನೀವು ಹಾದು ಹೋಗ್ತಾ ಇರ್ಬೋದು, ಆದರೆ ಪ್ರಾರ್ಥನೆ ಮಾಡೋದನ್ನು ನಿಲ್ಲಿಸೋದಕ್ಕೆ ಹೋಗ್ಬೇಡ್ರಿ. ಯಾಕಂತ ಹೇಳಿದ್ರೆ ಯಾವ ಸಮಯದಲ್ಲಿ ದೇವರು ಏನು ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ ಅಂತೇಳಿ ನಿಮಗೆ ಕಾಣದೇ ಇರ್ಬೋದು, ಆದರೆ ದೇವರು ಖಂಡಿತವಾಗಿ ಕಾರ್ಯ ಮಾಡ್ತಾ ಇರ್ತಾರೆ. ಹಾಗಾಗಿ ಸೈತಾನ ನಿಮ್ಮ ಪ್ರಾರ್ಥನೆಗೆ ಅಡ್ಡಿಯುಂಟು ಮಾಡೋಕ್ಕೆ ಪ್ರಯತ್ನ ಮಾಡ್ತಲೇ ಇರ್ತಾನೆ. ಅದೇ ಅವನ ಕೆಲಸ. ಸೊ ಹಾಗಾಗಿ
ನಿಮ್ಮ ಸನ್ನಿವೇಶಗಳನ್ನು ನೋಡಿ ನಿಮ್ಮ ಪ್ರಾರ್ಥನೆಯನ್ನು ನಿಲ್ಲಿಸೋದಕ್ಕೆ ಹೋಗಬೇಡ್ರಿ, ಇನ್ನು ಹೆಚ್ಚಾಗಿ ಪ್ರಾರ್ಥನೆ ಮಾಡಿರಿ. ಹಾಲೆಲೂಯ. ಎಲ್ಲ ವಿಷಯಗಳಲ್ಲಿ ಪ್ರಾರ್ಥನೆ ಮಾಡಿರಿ. ನಿರಂತರವಾಗಿ ಪ್ರಾರ್ಥನೆ ಮುಖಾಂತರವಾಗಿ ನೀವು ದೇವರಿಗೆ ಮೊದಲ ಸ್ಥಾನದಲ್ಲಿ ದೇವರನ್ನ ಇಡ್ಬೋದು. ಹಾಲೆಲೂಯ. ಥ್ಯಾಂಕ್ ಯು ಜೀಸಸ್. ನಾವು ನೋಡ್ತೇವೆ 1 ಥೆಸಲೋನಿಕರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 17ನೇ ವಾಕ್ಯ ಈ ರೀತಿಯಾಗಿ ಹೇಳುವಂಥದ್ದಾಗಿದೆ. 1 Thessalonians chapter 5 verse 17. ಎಡಬಿಡದೆ ಪ್ರಾರ್ಥನೆ ಮಾಡಿರಿ. ನೋಡ್ರಿ, ಎಡಬಿಡದೆ ಅಂತ ಹೇಳ್ಬೇಕಾದ್ರೆ ಕಂಟಿನ್ಯೂಸ್ಲಿ, ನಿರಂತರವಾಗಿ ಪ್ರಾರ್ಥನೆ ಮಾಡಿ ಅಂತೇಳಿ. ಹಾಲೆಲೂಯ. ಸೊ ನಿರಂತರ ಪ್ರಾರ್ಥನೆಯನ್ನು ಮಾಡಿರಿ, ಬಿಡೋದಕ್ಕೆ ಹೋಗಬೇಡ್ರಿ. ಇದು ನಿಮಗೆ ದೇವರಿಗೆ ನೀವು ಮೊದಲ ಆದ್ಯತೆಯನ್ನು ಪ್ರಮುಖ ಸ್ಥಾನವನ್ನು ಮೊದಲ ಸ್ಥಾನದಲ್ಲಿ ಇಟ್ಟಿರೋದನ್ನು ಇದು ಸೂಚಿಸುವಂಥದ್ದಾಗಿದೆ. ದೇವರನ್ನ ಈ ರೀತಿಯಾಗಿ ನೀವು ಮೊದಲ ಸ್ಥಾನದಲ್ಲಿಡ್ಬೋದು. ಹಾಲೆಲೂಯ. ನಾವು ನೆಕ್ಸ್ಟ್ ನೋಡುವಾಗ ಇತರರಿಗೆ ನೀವು ಸೇವೆ ಮಾಡುವಂಥದ್ದು. ಇತರರಿಗೆ ನೀವೇನು ಮಾಡ್ಬೋದು? ಸೇವೆ ಮಾಡುವಂಥದ್ದು. ಸೊ ಯೇಸುವಿನ ಏನಿದೆ ಮಾದರಿಯನ್ನು ನಾವು ಅನುಸರಿಸಬೇಕಾಗತ್ತೆ. ಯೇಸು ಸ್ವಾಮಿಯ ಮಾದರಿಯನ್ನು ನಾವು ಅನುಸರಿಸಬೇಕಾಗತ್ತೆ. ಸೊ ಅಗತ್ಯ ಇರೋರಿಗೆ ನೀವು ಸೇವೆಯನ್ನು ಮಾಡಿರಿ, ಸೇವೆಯನ್ನು ಸಲ್ಲಿಸ್ರಿ, ಹೆಲ್ಪ್ ಮಾಡಿರಿ. ಸಣ್ಣ ದೊಡ್ಡ ನಿಮ್ಮ ಕೈಲಿ ಏನಾಗುತ್ತೆ ಅದನ್ನು ಮಾಡಿರಿ. ನಿಮ್ಮ ಕೈಲಿ ಆಗದೇ ಇರೋದನ್ನು ಮಾಡಿ ಅಂತೇಳಿ ನಾವು ಹೇಳೋದಿಲ್ಲ. ಉದಾಹರಣೆಗೆ, ನೀವು ಯಾರು ಅವಿಶ್ವಾಸಿಗಳನ್ನ ಮಧ್ಯದಲ್ಲಿತ್ತು ಅಂತೇಳಿದ್ರೆ ಅವ್ರಿಗೆ ಒಂದು ತರಕಾರಿ ತರಕ್ಕಿರ್ಬೋದು, ಇಲ್ಲ ಅಂತ ಒಂದು ಅಂಗಡಿಗೆ ಹೋಗೋದಿರ್ಬೋದು, ಇಲ್ಲ ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟೋದಿರ್ಬೋದು, ಇಲ್ಲ ಏನಾರು ಅವ್ರು ತಂದುಕೊಡಿ ಅಂತ ಕೇಳುವಾಗ ಅದನ್ನು ತಂದುಕೊಡುವಂಥ ವಿಷಯಗಳಿರ್ಬೋದು. ಯಾವುದಾದ್ರೂ ಸರಿ. ಯಾರಿಗಾರು ಮೆಡಿಸಿನ್ಗಳು ಬೇಕಾಗಿತ್ತು ಅಂತೇಳಿದ್ರೆ ಅವು ಮೆಡಿಕಲ್ ಶಾಪ್ಗೆ ಹೋಗಿ ತೆಗೆದುಕೊಂಡು ಬರೋದಿರ್ಬೋದು. ಈ ರೀತಿಯಾಗಿ ಅವ್ರಿಗೇನಾದ್ರು ಸಹಾಯ ಮಾಡೋಕ್ಕಾಗುತ್ತೆ ಅಂತೇಳಿದ್ರೆ ಖಂಡಿತವಾಗಿ ಸಹಾಯ ಮಾಡಿರಿ. ಸೊ ಈ ರೀತಿಯಾಗಿ ನೀವು ಸಹಾಯ ಮಾಡಿದ್ರೆ ಏನಾಗುತ್ತೆ ಅಂತೇಳಿದ್ರೆ ಇದು ನೀವು ಅವರಿಗೆ ದೇವರ ಪ್ರೀತಿಯನ್ನು ತೋರಿಸುವಂಥವ್ರಾಗ್ತೀರ. ಮತ್ತು ನಿಮ್ಮ ಈ ಕ್ರಿಯೆಗಳ ಮೂಲಕ ಒಂದು ಬದಲಾವಣೆ ತಗೊಂಬರೋದಕ್ಕೆ ಖಂಡಿತ ಸಾಧ್ಯವಾಗುವಂಥದ್ದಾಗಿದೆ. ಯಾಕಂತೇಳಿದ್ರೆ ಹೌದು, ಅವರು ದೇವರನ್ನು ನಂಬಿದರೆ, ಅವರು ಕ್ರಿಸ್ತನ ಹಿಂಬಾಲಿಸಿ ನಡೆಯುವಂಥವರಾಗಿದ್ದಾರೆ. ಅವರು ಬೇರೆ ಜನಗಳಂತೆ ಅಲ್ಲ, ಇವರು ವ್ಯತ್ಯಾಸಕರವಾಗಿರುವಂಥವ್ರು, ಇವರು ಬೇರೆ ರೀತಿಯಾಗಿ ಜೀವಿಸುವಂಥವ್ರು ಅಂಥೇಳಿ ಅವ್ರಿಗೆ ಗೊತ್ತಾಗುತ್ತೆ. ಸೊ ಹಾಗಾಗಿ ನಿಮ್ಮ ಕ್ರಿಯೆಗಳ ಮುಖಾಂತರವಾಗಿ, ನೀವು ಮಾಡುವಂಥ ಸಹಾಯದ ಮುಖಾಂತರವಾಗಿ ಏನು ಅಂತ ಹೇಳಿದ್ರೆ ಖಂಡಿತವಾಗಿ ಅವ್ರಿಗೆ ಗೊತ್ತಾಗುತ್ತೆ ನೀವು ದೇವರು ಯಾರು ಅಂತೇಳಿ ತೋರಿಸೋದಕ್ಕೆ ಸಾಧ್ಯ. ದೇವ್ರನ್ನ ನೀವು ಮೊದಲಿಟ್ಟುಕೊಂಡು ದೇವರಿಗೆ ಫಸ್ಟು ಪ್ರಿಫರೆನ್ಸ್, ದೇವರಿಗೆ ಮೊದಲ ಪ್ರಾಧಾನ್ಯತೆಯನ್ನು ಪ್ರಮುಖವಾಗಿ ದೇವರನ್ನ ಮೊದಲಿಡುವಾಗ ಈ ರೀತಿಯಾಗಿ ನೀವು ಮಾಡಬೇಕಾದ್ರೆ ಅವ್ರು ಖಂಡಿತ ಅರ್ಥ ಮಾಡ್ಕೊಳ್ತಾರೆ. ಹೌದು, ಇವರು ಆಲೋಚನೆ ಏನಿದೆ ವ್ಯತ್ಯಾಸಕರವಾಗಿರುವಂಥದ್ದಾಗಿದೆ. ಲೋಕದ ವ್ಯಕ್ತಿಗಳ ರೀತಿಯಲ್ಲಿ ಇವರಿಲ್ಲ, ಇವರು ಬೇರೆ ರೀತಿಯಾಗಿದ್ದಾರೆ. ಯಾಕಂತೇಳಿದ್ರೆ ಇವರು ಸಭೆಗೆ ಹೋಗ್ತಾರೆ, ಇಲ್ಲ ಕ್ರಿಸ್ತನನ್ನು ಹಿಂಬಾಲಿಸುವಂಥವ್ರು, ಕ್ರಿಸ್ತನನ್ನು ಅರಿತವರು ಅಂತೇಳಿ ಖಂಡಿತವಾಗಿ ಅವ್ರಿಗೂ ಸಹ ಗೊತ್ತಾಗುತ್ತೆ. ಹಾಲೆಲೂಯ. ಇತರರಿಗೆ ಸೇವೆ ಮಾಡಿ. ಮಾರ್ಕ್ ಚಾಪ್ಟರ್ 10:45 ಅದನ್ನು ಹೇಳುತ್ತೆ. ಯಾಕೆಂದರೆ ಮನುಷ್ಯಕುಮಾರನು ಸಹ ಸೇವೆ ಮಾಡಿಸಿಕೊಳ್ಳುವುದಕ್ಕೆ ಬರಲಿಲ್ಲ, ಸೇವೆ ಮಾಡುವುದಕ್ಕೂ ಅನೇಕರಿಗೋಸ್ಕರ ತನ್ನ ಪ್ರಾಣವನ್ನು ವಿಮೋಚನೆ ಮೌಲ್ಯವಾಗಿ ಕೊಡುವುದಕ್ಕೂ ಬಂದನು ಅಂತೇಳಿ. ಹಾಲೆಲೂಯ. ಸೊ ಹಾಗಾಗಿ ಇತರರಿಗೆ ನಾವು ಸೇವೆ ಮಾಡೋದ್ರ ಮುಖಾಂತರವಾಗಿ ನಾವು ದೇವರನ್ನ ಮೊದಲ ಸ್ಥಾನದಲ್ಲಿ ಇಟ್ಟಿದ್ದೀವಿ ಅಂತೇಳಿ ಗೊತ್ತಾಗುತ್ತೆ. ದೇವರಿಗೋಸ್ಕರ ಜೀವಿಸ್ತಾ ಇದ್ದಾರೆ ಅಂತೇಳಿ, ದೇವರನ್ನ ಪ್ರಾಮುಖ್ಯತೆ ಇಟ್ಟುಕೊಂಡು ಅವ್ರು ಜೀವಿಸ್ತಾ ಇದ್ದಾರೆ ಅಂತೇಳಿ ನಾವು ತಿಳಿಸುವಂಥವರಾಗಿದ್ದೇವೆ. ಹಾಲೆಲೂಯ. ನಾವು ನೆಕ್ಸ್ಟ್ ನೋಡುವಾಗ ಕೃತಜ್ಞತೆಯನ್ನು ಅಭ್ಯಾಸ ಮಾಡಬೇಕು. ಅಂದರೆ ಥ್ಯಾಂಕ್ಸ್ ಗಿವಿಂಗ್ನ ಅಭ್ಯಾಸ ಮಾಡ್ಕೊಳ್ಬೇಕು. ಸೊ ಈ ಥ್ಯಾಂಕ್ಸ್ ಗಿವಿಂಗ್ ಮನೋಭಾವನ ನಾವು ಬೆಳೆಸ್ಕೊಳ್ಬೇಕು. ದೇವರು ಮಾಡಿದಂಥ ಸಣ್ಣ ದೊಡ್ಡ ಯಾವುದೇ ಕಾರ್ಯಗಳಿರ್ಬೋದು, ಯಾವುದೇ ಸಹಾಯಗಳಿರ್ಬೋದು, ಯಾವುದೇ ಸಹಾಯ ಇರ್ಬೋದು, ಅದಕ್ಕೆ ನಾವು ಕೃತಜ್ಞತೆ ಹೇಳೋದನ್ನು ಅಭ್ಯಾಸ ಮಾಡ್ಕೊಳ್ಬೇಕು.
ಸೊ ಹಾಗಾಗಿ ನಾವು ಯಾವ ರೀತಿಯೆಲ್ಲ ಕೃತಜ್ಞತೆ ಹೇಳ್ತಾ ಹೋಗ್ತೇವೆ, ದೇವರ ಕೃಪೆ ನಮ್ಮ ಮೇಲೆ ಅಷ್ಟು ಹೆಚ್ಚುತ್ತಾ ಹೋಗುವಂಥದ್ದಾಗಿದೆ. ಅಲ್ಲಿ ದೇವರು ಸಂತೋಷ ಪಡುವಂಥವರಾಗಿದ್ದಾರೆ. ಹಾಲೆಲೂಯ. ನಾವು ನೋಡ್ತೇವೆ ಯಾಕೆ ದೇವರ ವಾಕ್ಯ ಈ ರೀತಿಯಾಗಿ ಹೇಳುವಂಥದ್ದಾಗಿದೆ. 1 ಥೆಸಲೋನಿಕದವರ ಪತ್ರಿಕೆ 5ನೇ ಅಧ್ಯಾಯ 18ನೇ ವಾಕ್ಯ, 1 Thessalonians chapter 5 verse 8. ಎಲ್ಲ ಸಂದರ್ಭಗಳಲ್ಲೂ ಕೃತಜ್ಞತೆ ಮಾಡಿರಿ, ಇದೇ ನಿಮ್ಮ ವಿಷಯವಾಗಿ ಕ್ರಿಸ್ತ ಯೇಸುವಿನ ದೇವರ ಚಿತ್ತವಾಗಿದೆ. ಹಾಗಾಗಿ ಎಲ್ಲ ಸಂದರ್ಭಗಳಲ್ಲಿ ಅಂತ ಇದೆ. ಎಲ್ಲ ಸಂದರ್ಭಗಳು ಅಂತ ಹೇಳಬೇಕಾದ್ರೆ ನಿಮ್ಮ ಸಂದರ್ಭಗಳು ವ್ಯತಿರಿಕ್ತ ಆಗಿರ್ಬೋದು, ನೀವು ಅಂದ್ಕೊಂಡಿರೋದು ಆಗದೇ ಇರ್ಬೋದು ಅಟ್ ಪ್ರೆಸೆಂಟ್ ಈಗ, ಇಲ್ಲ ನೀವು ಸಂಕಟದಲ್ಲಿರ್ಬೋದು, ದುಃಖಗಳಲ್ಲಿರ್ಬೋದು, ಯಾವುದೇ ಸನ್ನಿವೇಶಗಳಲ್ಲಿರ್ಬೋದು, ಏನೇನು ಎಲ್ಲ ವಿಷಯಗಳಲ್ಲಿ ಏನು ಮಾಡಬೇಕಂತ ದೇವರೇ ಥ್ಯಾಂಕ್ಸ್, ದೇವರಿಗೆ ಎಲ್ಲ ಸಂದರ್ಭಗಳಲ್ಲಿ ಕೃತಜ್ಞ ಸ್ತುತಿಯನ್ನು ಸಲ್ಲಿಸೋದನ್ನು ಅಭ್ಯಾಸ ಮಾಡ್ಕೊಳ್ಬೇಕು. ಸೊ ಹಾಗಾಗಿ ನೀವು ಇದನ್ನು ಮಾಡ್ತಾ ಇದ್ದೀರಾ? ಇಲ್ಲ ದೇವರೇನಾದ್ರು ನೀವು ಏನೋ ಒಂದು ವಸ್ತುಗಳಿರ್ಬೋದು, ಇಲ್ಲ ಬೇರೆ ಏನೋ ನೀವು ಕೇಳ್ಕೊಂಡಿದ್ದಾಗಿರ್ಬೋದು, ಅದಕ್ಕೆ ಮಾತ್ರ ಥ್ಯಾಂಕ್ಸ್ ಹೇಳ್ತಾ ಇದ್ದೀರಾ? ಇಲ್ಲ, ಎಲ್ಲ ವಿಷಯಗಳಲ್ಲಿ ಥ್ಯಾಂಕ್ಸ್ ಹೇಳ್ತಾ ಇದ್ದೀರಾ ಅಂತೇಳಿ ನಿಮ್ಮನ್ನು ನೀವು ಆಲೋಚನೆ ಮಾಡಿ ನೋಡ್ರಿ. ಥ್ಯಾಂಕ್ಸ್ ಹೇಳುವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಇದು ನೀವು ದೇವರ ಕೇಂದ್ರೀಕೃತೆಯನ್ನು ಸೂಚಿಸುವುದು. ಅಂದರೆ ದೇವರನ್ನು ನೀವು ಕೇಂದ್ರೀಕೃತವಾಗಿ ಜೀವಿಸ್ತಾ ಇದ್ದೀರಾ, ದೇವರನ್ನು ಕೇಂದ್ರೀಕೃತವಾಗಿ ಇಟ್ಟುಕೊಂಡು ಜೀವಿಸ್ತಾ ಇದ್ದೀರಾ ಅಂತೇಳಿ ಅದು ನಿಮಗೆ ಖಂಡಿತವಾಗಿ ಅರ್ಥ ಆಗುತ್ತೆ. ಹಾಲೆಲೂಯ. ಸೊ ಈ ರೀತಿಯಾಗಿ ಥ್ಯಾಂಕ್ಸ್ ಹೇಳಬೇಕಾದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಇದು ಅಲ್ಲಿ ದೇವರು ಸಂತೋಷ ಪಡುವಂಥವರಾಗಿದ್ದಾರೆ. ದೇವರು ಸಂತೋಷ ದೇವರು ಇದಕ್ಕೆ ದೇವರ ದೃಷ್ಟಿಯಲ್ಲಿ ಮೆಚ್ಚುಗೆ ಆಗಿರುವಂಥದ್ದಾಗಿದೆ. ಹಾಲೆಲೂಯ. ಹಾಗಾಗಿ ಕೃತಜ್ಞತೆಯನ್ನು ಅಭ್ಯಾಸ ಮಾಡಿರಿ. ಏನೋ ಸನ್ನಿವೇಶಗಳು ಏನೇ ಇರ್ಬೋದು, ಆದರೆ ಕೃತಜ್ಞತೆ ಹೇಳೋದನ್ನು ಬಿಡಬೇಡ್ರಿ. ಹಾಲೆಲೂಯ. ಅದೇ ಪ್ರಕಾರವಾಗಿ ನೀವು ಉದಾರವಾಗಿ ನೀಡುವಂಥದ್ದು ಕೊಡುವಂಥ ವಿಷಯ. ಕೊಡುವಂಥದ್ದು ಹೇಳಬೇಕಾದ್ರೆ ನೀವು ಏನಿದೆ ಇಲ್ಲಿ ಅನೇಕ ಸಂಗತಿಗಳಿರುವಂಥದ್ದಾಗಿದೆ. ಕೊಡುವಂಥದ್ದು ಹೇಳಬೇಕಾದ್ರೆ ಇಲ್ಲಿ ಕೇವಲ ಹಣ ಅಂತ ಮಾತ್ರ ಬರೋದಿಲ್ಲ. ನಿಮ್ಮ ಸಮಯ ಇದೆ, ನಿಮ್ಮ ಟ್ಯಾಲೆಂಟ್ ಇದರಲ್ಲಿರುವಂಥದ್ದಾಗಿದೆ, ಮತ್ತು ನಿಮ್ಮ ಶಕ್ತಿ ಇರುವಂಥದ್ದು ಅಂತ ಹೇಳಿದ್ರೆ ನೀವು ಕೆಲಸ ಮಾಡುವಂಥದ್ದಿದೆ. ಸೊ ಈ ರೀತಿಯಾಗಿ ಅನೇಕ ಸಂಗತಿಗಳಿದೆ. ಇದರಲ್ಲಿ ಒಂದು ಪಾರ್ಟ್ ಮಾತ್ರ ಹಣ ಬರುತ್ತೆ. ಸೊ ಹಣವನ್ನೇ ಮಾತ್ರ ಉದಾರವಾಗಿ ಕೊಡಿ ಅಂತ ಹೇಳ್ಬಿಟ್ಟು ಅದು ಆ ರೀತಿ ಅರ್ಥ ಬರೋದಿಲ್ಲ. ಯಾಕೆ ನೋಡ್ರಿ, ಯೇಸು ಸ್ವಾಮಿ ಯಾಕೆ ಕೊಡಿರಿ ಆಗ ಕೊಡಲ್ಪಡುವ ವಾಕ್ಯ ನಾವು ನೋಡ್ತಾ ಇದ್ದೀವಿ. ಅದರ ಅರ್ಥ ಕೊಡ್ತಾರೋ ಇಲ್ಲೋ ಮನಸ್ಸಿದೆಯಾ, ಕೊಡುವಂಥ ಮನೋಭಾವ ಇದೆಯೋ ಇಲ್ಲೋ ಅಂತ ಚೆಕ್ ಮಾಡೋದಕ್ಕೆ. ಸೊ ಇಷ್ಟೇ ಕೊಡಿ ಅಷ್ಟೇ ಕೊಡಿ ಅಂತೇಳಿ ದೇವರು ಡಿಮ್ಯಾಂಡ್ ಮಾಡೋದಿಲ್ಲ. ಹಳೆ ಒಡಂಬಡಿಕೆಯಲ್ಲಿ ಮಾತ್ರ ದಶಮ ಭಾಗ ಅಂತ ಇತ್ತು, ಆದರೆ ಹೊಸ ಒಡಂಬಡಿಕೆಯಲ್ಲಿ ಅದು ಇದಿಲ್ಲ, ಪರ್ಸೆಂಟೇಜ್ ಇಲ್ಲ. ಅದು ನಿಮಗೆ ಬಿಟ್ಟಂಥ ವಿಷಯ ಅದು. ಸೊ ಹಾಗಾಗಿ ಉದಾರವಾಗಿ ಕೊಡು ಅಂತ ಹೇಳ್ಬೇಕಾದ್ರೆ ನಿಮಗೇನಾಗುತ್ತೆ, ನೀವು ಸಂತೋಷದಿಂದ ಕೊಡುವವರ ಮೇಲೆ ಅಂತ. ಹಾಗಾಗಿ ಸಂತೋಷದಿಂದ ಕೊಡಬೇಕು ಅನ್ನೋದು ದೇವರ ಆಸೆ. ಆಗ ನೀವು ಸಂತೋಷದಿಂದ ಎಷ್ಟು ಕೊಡ್ತೀರೋ ಅದು ನಿಮಗೆ ಬಿಟ್ಟಿದ್ದು. ಸೊ ಹಾಗಾಗಿ ಇಷ್ಟೇ ಕೊಡಿ ಅಷ್ಟೇ ಕೊಡಿ ಅಂತೇಳ್ಬಿಟ್ಟು ದೇವರ ವಾಕ್ಯದಲ್ಲಿ ಹಳೆ ಒಡಂಬಡಿಕೆ ದಶಮ ಭಾಗ ಅಂತ ಬಿಟ್ಟರೆ, ಹೊಸ ಒಡಂಬಡಿಕೆಯಲ್ಲಿ ಅಷ್ಟೇ ಕೊಡಬೇಕು ಇಷ್ಟೇ ಕೊಡಬೇಕು ಅಂತೇಳ್ಬಿಟ್ಟು ಬರೆದಿಲ್ಲ. ಅಷ್ಟೇ ಕೊಡಿ ಇಷ್ಟೇ ಕೊಡಿ ಅಂತ ಹೇಳಿಲ್ಲ. ಹಾಗಾಗಿ ಒಬ್ಬನು ತನ್ನ ಮನಸ್ಸಿನಲ್ಲಿ ತೀರ್ಮಾನ ಮಾಡಿಕೊಂಡಿರೋ ಪ್ರಕಾರ ಅಂತ ಇದೆ. ಅಂದರೆ ಅವರ ಮನಸ್ಸಲ್ಲಿ ಏನು ಡಿಸೈಡ್ ಮಾಡ್ತಾರೋ ಅದ್ರ ಪ್ರಕಾರ ಕೊಡ್ಬೋದು, ಎಷ್ಟು ಬೇಕಾದ್ರೂ ಇರ್ಬೋದು, ಅದು ಅವ್ರಿಗೆ ಬಿಟ್ಟಿದ್ದು. ಹಾಗಾಗಿ ಈ ಕೊಡುವಂಥ ವಿಷಯ ಏನಿದೆ, ಇದು ಹಣ ಮಾತ್ರ ತಿಳ್ಕೊಳ್ಳೋದಕ್ಕೆ ಹೋಗಬೇಡ್ರಿ. ನಿಮ್ಮ ಸಮಯವನ್ನು ದೇವರಿಗೆ ಕೊಡ್ರಿ. ನೀವು ಸಭೆಗಳಲ್ಲಿರ್ಬೋದು, ಏನೋ ದೇವರ ಕಾರ್ಯಗಳಿಗಿರ್ಬೋದು, ಇದನ್ನು ನೀವು ಕೊಡ್ರಿ, ಸಮಯವನ್ನು ಕೊಡ್ರಿ. ನಿಮ್ಮ ಕೈಲಿ ಏನಾಗುತ್ತೋ ಅದು ಹಣದ ಸಹಾಯವನ್ನು ಮಾಡಿರಿ. ನಿಮ್ಮ ಎಫರ್ಟ್ ಏನಿದೆ, ನಿಮ್ಮ ಶಕ್ತಿ ಏನಿದೆ ಅದನ್ನು ಉಪಯೋಗ ಮಾಡಿರಿ. ಏನು ಮೀಟಿಂಗ್ಗಳಿಗಿರ್ಬೋದು, ನಿಮಗೆ ಏನು ಮಾಡೋಕ್ಕಾಗತ್ತೆ ದೇವರಿಗೋಸ್ಕರ, ಏನೆಲ್ಲ ಮಾಡೋಕ್ಕೆ ಸಾಧ್ಯ ಅದನ್ನು ಮಾಡಿರಿ. ಬದುಕಿರುವಾಗ ಮಾಡಿರಿ. ಒಂದು ಸಾರಿ ಉಸಿರು ಯಾರ್ದಾರು ಹೋಯ್ತು ಅಂತ ಹೇಳಿದ್ರೆ ಮತ್ತೆ ಮಾಡೋದಕ್ಕೆ ಅವಕಾಶ ಸಿಗೋದಿಲ್ಲ. ಹಾಗಾಗಿ ನೀವು ಬದುಕಿದ್ದೀರಾ, ನಿಮ್ಮ ದೇಹದಲ್ಲಿ ಬಲ ಇದೆಯಾ, ನಿಮಗೆ ಏನೋ ಆರ್ಥಿಕವಾಗಿ ಸಬಲರಾಗಿದ್ದೀರಾ, ನಿಮ್ಗೆ ಕೊಡೋಕ್ಕಾಗತ್ತಾ ಕೊಡ್ರಿ. ಅದು ಎಷ್ಟು ಕೊಡ್ತೀರಾ, ಹೇಗೆ ಕೊಡಬೇಕು, ಏನು ಮಾಡೋದು ಅಂತೇಳಿ ನಿಮಗೆ ಬಿಟ್ಟಂಥ ವಿಷಯ. ಅಷ್ಟೇ ಕೊಡಿ ಇಷ್ಟೇ ಕೊಡಿ ಅಂತೇಳಿ
ಡಿಮ್ಯಾಂಡ್ ಮಾಡೋಕ್ಕಾಗಲ್ಲ, ಡಿಮ್ಯಾಂಡ್ ಮಾಡಬಾರ್ದು, ಡಿಮ್ಯಾಂಡ್ ಮಾಡಬಾರ್ದು. ನಾನು ಅದನ್ನು ಯಾವುದೇ ಕಾರಣಕ್ಕೂ ಅಷ್ಟು ಕೊಡಿ ಇಷ್ಟು ಕೊಡಿ ಅಂತೇಳಿ ನನ್ನ ಸಭೆಯಲ್ಲಿ ಕೇಳಿದ್ದೇ ಇಲ್ಲ, ನಮ್ಮ ಸಭೆಯಲ್ಲಿ ನಾವು ಕೇಳಿದ್ದೇ ಇಲ್ಲ. ಹಾಲೆಲೂಯಾ. ಸೊ ಹಾಗಾಗಿ ನಾವು ಅದ್ರ ಬಗ್ಗೆ ಹೆಚ್ಚಿನ ಟೀಚಿಂಗ್ ಸಹ ಮಾಡೋದಕ್ಕೆ ಹೋಗಲ್ಲ, ಕೊಡೋ ವಿಷಯದ ಬಗ್ಗೆ ಹೆಚ್ಚಿನ ಟೀಚಿಂಗ್ಸು ಸಹ ಮಾಡಲ್ಲ. ನಾನು ವರ್ಷಕ್ಕೆ ಒಂದು ಸಾರಿ ಈ ಕೊಡೋಂಥ ವಿಷಯದ ಬಗ್ಗೆ ಎಲ್ಲರೂ ಒಂದು ಸಾರಿ ಎಲ್ಲರೂ ಒಂದು ಕಡೆ ಹೇಳಿ ಹೋಗ್ತೇವೆ ಬಿಟ್ಟರೆ, ಅದನ್ನೇ ಕೊಡೋ ವಿಷಯನ ನಾನು ಪದೇ ಪದೇ ಎಲ್ಲೂ ಸಹ ನಾನು ಟೀಚ್ ಮಾಡಲ್ಲ. ಕೊಡಿ ಅಂತೇಳ್ಬಿಟ್ಟು ನಾನು ಯಾವುದು ಸಹ ನಮ್ಮ ಸಭೆಯಲ್ಲಿ ನಾವು ಕೇಳೋದಕ್ಕೆ ಹೋಗಲ್ಲ. ಹಾಲೆಲೂಯಾ. ನೀವು ನಮ್ಮ ಸಭಿಕರನ್ನ ಕಾಲ್ ಮಾಡಿ ಕೇಳ್ಕೊಬೋದು, ಪಾಸ್ಟ್ರು ಬ್ರದರ್ ಕೊಡಿ ಅಂತ ಯಾರು ಕೇಳ್ತಾರ ಅಂತ ಹೇಳ್ಬಿಟ್ಟು ನೀವೇ ಕೇಳ್ಕೊಬೋದು. ಹಾಲೆಲೂಯಾ. ವಿ ನೆವರ್ ಆಸ್ಕ್. ಯಾಕಂತೇಳಿದ್ರೆ ನಾವು ಜನಗಳನ್ನು ನೋಡಿ ಸೇವೆಯನ್ನು ಮಾಡ್ತಿಲ್ಲ, ನಾವು ದೇವರನ್ನ ನೋಡಿ ದೇವರ ಪ್ರೀತಿ ಅನುಭವಿಸೋದ್ರಿಂದ ನಾವು ದೇವರಿಗೋಸ್ಕರ ಜೀವಿಸ್ತಾ ಇದ್ದೀವಿ. ದೇವರಿಗೋಸ್ಕರ ಏನು ಕಾರ್ಯಗಳನ್ನ ಮಾಡೋಕ್ಕಾಗುತ್ತೆ ಅದನ್ನು ಮಾಡೋದಕ್ಕೆ ನೋಡ್ತಾ ಇದ್ದೀವಿ. ಹಾಲೆಲೂಯಾ. ಯಾಕಂತೇಳಿದ್ರೆ ನಾನು ಬದುಕಿದ್ದೀನಿ ಅಂತ ಹೇಳಿದ್ರೆ ಅದು ದೇವರ ಕೃಪೆ. ಇಲ್ಲ ಅಂತೇಳಿದ್ರೆ ನಾವು ಯಾವತ್ತೋ ಇಲ್ದಲೇ ಹೋಗ್ತಿದ್ವಿ, ನಮ್ಮ ಜೀವಿತ ಎಲ್ಲೋ ಕೊನೆಗೊಳ್ಳಬೇಕಾಗಿತ್ತು. ಆದರೆ ದೇವರು ತನ್ನ ಕೃಪೆಯಿಂದ ಬದುಕಿಸಿದರೆ, ಜೀವ ಕೊಟ್ಟಂಥ ದೇವರಿಗೆ ಜೀವಿತವೆಲ್ಲ ಬದುಕಬೇಕು ಅಂಥೇಳಿ ನಾವು ದೇವರಿಗೋಸ್ಕರ ಜೀವಿಸ್ತಾ ಇದ್ದೀವಿ. ಹಾಲೆಲೂಯಾ. ಸೊ ಉದಾರವಾಗಿ ಕೊಡೋದನ್ನು ಅಭ್ಯಾಸ ಮಾಡಿಕೊಳ್ಳ್ರಿ. ನಿಮ್ಮ ಸಮಯ ಇರ್ಬೋದು, ನಿಮ್ಮ ಟ್ಯಾಲೆಂಟ್ ಇರ್ಬೋದು, ಹಣ ಇರ್ಬೋದು, ಮತ್ತು ದೇವರ ಕಾರ್ಯಗಳಲ್ಲಿ ನೀವೇನೆಲ್ಲ ಮಾಡೋಕ್ಕಾಗತ್ತೆ ಮಾಡಿರಿ. ಸ್ವಯಂ ಸೇವಕರ ಕೆಲಸ ಮಾಡಿರಿ. ನಿಮ್ಮ ಆಲಯಗಳಲ್ಲಿ ಏನಾರು ಕ್ಲೀನಿಂಗ್ ವರ್ಕ್ ಇತ್ತು ಅಂತ ಹೇಳಿದ್ರು, ಬೇರೆ ಏನೆಲ್ಲ ವರ್ಕ್ ಇತ್ತು ಅಂತ ಹೇಳಿದ್ರು, ಹೋಗಿ ಮಾಡಿರಿ. ಸೊ ಉದಾರವಾಗಿ ದೇವರೆಲ್ಲ ನೀವು ಮಾಡುವಾಗ ನೀವು ದೇವರಿಗೆ ಮೊದಲ ಸ್ಥಾನವನ್ನು ಕೊಡ್ತಾ ಇದ್ದೀರಾ ಅಂಥೇಳಿ ಇದು ತಿಳಿಸುವಂಥದ್ದಾಗಿದೆ. ಹಾಲೆಲೂಯಾ. ಸೊ ಹಾಗಾಗಿ ದೇವರು ನಿಮ್ಮನ್ನು ನಿಕಟತೆಗೆ ಕರಿತಾನೆ ಯಾವಾಗಲೂ ಅಂತೇಳಿದ್ರೆ, ದೇವರೊಂದಿಗೆ ನೀವು ಅನ್ಯೋನ್ಯತೆಯನ್ನು, ದೇವರೊಂದಿಗೆ ಫೆಲೋಶಿಪ್ನ ಬೆಳೆಸೋದನ್ನು ದೇವರು ಬಯಸ್ತಾರೆ. ಹಾಗಾಗಿ ನೀವೇನು ಮಾಡಬೇಕು ಅಂತೇಳಿದ್ರೆ, ದೇವರನ್ನ ಮೊದಲ ಸ್ಥಾನದಲ್ಲಿ ಇಟ್ಟಾಗ ಇವೆಲ್ಲವನ್ನು ನಿಮ್ಮ ಏನಿದೆ ಅಭ್ಯಾಸಕ್ಕೆ ತೆಗೆದುಕೊಂಡು ಬರುವಾಗ ನಿಮಗೆ ಖಂಡಿತವಾಗಿ ಅರ್ಥ ಆಗುವಂಥದ್ದಾಗಿದೆ, ನಿಮ್ಮ ಅನುಭವಕ್ಕೆ ಇದು ಬರುವಂಥದ್ದಾಗಿದೆ. ಯಾರು ಹೇಳಿ ಹಿಂಗೆ ಹಾಲೆಲೂಯಾ. ಆವಾಗ ನೀವು ದೇವರಿಗೆ ಮೊದಲ ಸ್ಥಾನ ಕೊಡ್ತು ಅಂತ ಹೇಳಿದ್ರೆ ಖಂಡಿತವಾಗಿ ನೀವು ಕೊನೆಯವರಾಗೋದಿಲ್ಲ. ದೇವರು ನಿಮಗೆ ಮೊದಲ ಸ್ಥಾನಕ್ಕೆ, ದೇವರಿಗೆ ಮೊದಲ ಸ್ಥಾನ ಕೊಟ್ಟರೆ ನಿಮ್ಮ ಜೀವಿತದ ಮೊದಲ ಸ್ಥಾನಕ್ಕೆ ಬರುವಂಥದ್ದಾಗಿದೆ. ದೇವರು ನಿಮ್ಮನ್ನು ನಡೆಸ್ತಾರೆ. ಹಾಲೆಲೂಯಾ. ನೋ ಡೌಟ್ ದೇವರೇ ನಿಮ್ಮನ್ನು ನಡೆಸ್ತಾರೆ. ಯಾಕಂತ ಹೇಳಿದ್ರೆ ದೇವರಿಗೆ ಪ್ರಥಮ ಸ್ಥಾನ ಕೊಟ್ಟಿದ್ದೀರಾ, ದೇವರಿಗೆ ಆದ್ಯತೆಯನ್ನು ಕೊಟ್ಟಿದ್ದೀರಾ, ದೇವ್ರನ್ನ ಮೊದಲಿಡ್ಕೊಂಡಿದ್ದೀರಾ. ಹಾಗಾಗಿ ದೇವರು ಅವರ ಜೀವಿತದಲ್ಲಿ ಕಾರ್ಯಗಳನ್ನ ಮಾಡಿರೋದನ್ನು ಬೈಬಲಲ್ಲಿ ರೆಕಾರ್ಡ್ ಮಾಡಿದೆ, ಬರೆಸಿದ್ದಾರೆ ದೇವರು. ಯಾಕಂತ ಹೇಳಿದ್ರೆ ದೇವರಿಗೆ ಪ್ರಥಮ ಸ್ಥಾನ ಕೊಟ್ಟು ಅವ್ರು ನಡೆದಿದ್ದರಿಂದ ಅವರ ಹೆಸರು, ಅವ್ರು ಯಾವ ರೀತಿ ಜೀವಿಸಿದ್ರು ಅದು ದೇವರ ವಾಕ್ಯದಲ್ಲಿ ರೆಕಾರ್ಡ್ ಆಗಿದೆ. ಹಾಲೆಲೂಯಾ. ಸೊ ನೀವು ಸಹ ನಿಮ್ಮ ಜೀವಿತದಲ್ಲಿ ದೇವರಿಗೆ ಮೊದಲ ಸ್ಥಾನ ಕೊಡುವಾಗ ಖಂಡಿತವಾಗಿ ದೇವರು ನಿಮ್ಮನ್ನು ನಡೆಸುವಂಥವರಾಗಿದ್ದಾರೆ. ದೇವರ ಅನ್ಯತೆಯಲ್ಲಿ ಜೀವಿಸ್ತೀರಾ, ದೇವರು ನಿಮ್ಮನ್ನು ಸಹ ಮೊದಲನೇ ಸ್ಥಾನದಲ್ಲಿ ಇಡ್ತಾರೆ. ನಿಮ್ಮ ಕುಟುಂಬವನ್ನು, ನಿಮ್ಮ ಕೆಲಸವನ್ನು, ನೀವು ಸೇವೆಗಳನ್ನು, ನೀವು ಮಾಡುವಂಥ ಎಲ್ಲ ಕಾರ್ಯಗಳನ್ನು ದೇವರು ಖಂಡಿತವಾಗಿ ಜಯಶಾಲಿಗಳಾಗಿ ನಿಮ್ಮನ್ನು ನಡೆಸುವಂಥವರಾಗಿದ್ದಾರೆ. ಯಾಕಂತ ಹೇಳಿದ್ರೆ ದೇವ್ರನ್ನ ಪ್ರಥಮ ಸ್ಥಾನದಲ್ಲಿ ಇಟ್ಟಿದ್ದರಿಂದ ನೀವು ಖಂಡಿತವಾಗಿ ಅಪಜಯಕ್ಕೀಡಾಗೋದಿಲ್ಲ. ದೇವ್ರನ್ನ ನೀವು ಮುಂದೆ ಇಟ್ಟಿರೋದ್ರಿಂದ ಖಂಡಿತವಾಗಿ ದೇವರು ನಿಮ್ಮನ್ನು ಮುಂದೆ ನಡೆಸ್ತಾರೆ. ಹಾಗಾಗಿ ನಿಮ್ಮ ಜೀವಿತದಲ್ಲೂ ಸಹ ದೇವರನ್ನ ಪ್ರಥಮ ಸ್ಥಾನದಲ್ಲಿ ಕೊಡಿ, ದೇವರನ್ನ ಪ್ರಥಮ ಸ್ಥಾನದಲ್ಲಿ ಇಡ್ರಿ. ಖಂಡಿತವಾಗಿ ದೇವರು ನಿಮ್ಮನ್ನು ನಡೆಸುವಂಥವರಾಗಿದ್ದಾರೆ. ದೇವರು ಈ ವಾಕ್ಯಗಳ ಮುಖಾಂತರ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು. ಪುನರಾವರ್ತಿ ನಾವು ನಿಮ್ಮನ್ನು ಯೇಸುವಿನ ನಾಮದಲ್ಲಿ ನಾವು ನಿಮ್ಮನ್ನು ಕೇಳ್ಕೊಳ್ತಾ ಇದ್ದೇವೆ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಯೂಟ್ಯೂಬ್ ಚಾನಲ್ಗೆ, ದಯವಿಟ್ಟು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಯಾಕಂತ ಹೇಳಿದ್ರೆ ಮುಂದೆ ಬರುವಂಥ ಸಂದೇಶಗಳೇನಿದೆ, ಇನ್ನು ಅನೇಕ ದೇವರ ಆಲೋಚನೆಗಳನ್ನು ಕೊಟ್ಟಿದ್ರೆ ಅದನ್ನು ನಾವು ಸಂದೇಶವನ್ನು ಸಿದ್ಧ ಮಾಡ್ತಾ ಇದ್ದೇವೆ. ಹಾಗಾಗಿ ಅದು ನಿಮಗೆ ಅಪ್ಡೇಟ್ ಸಿಗುವಂಥದ್ದಾಗಿದೆ. ಈ ಸಂದೇಶವನ್ನು ನಿಮ್ಮ ಪ್ರಿಯಪಟ್ಟ ಜನಗಳಿಗೆ, ನಿಮ್ಮ ಸ್ನೇಹಿತರುಗಳಿಗೆ, ನೆಂಟರುಗಳಿಗೆ, ನಿಮ್ಮ ಕಲೀಗ್ಸ್ಗಳಿಗೆ ಶೇರ್ ಮಾಡಿರಿ. ಇದರಿಂದ ದೇವರು
ಅವರೊಂದಿಗೂ ಸಹ ಮಾತನಾಡ್ತಾರೆ. ದೇವರ ರಾಜ್ಯ ವಿಸ್ತರಿಸಲಿ, ದೇವರ ವಾಕ್ಯಗಳು ಎಲ್ಲರಿಗೂ ಸಹ ತಲುಪಲಿ. ಯಾಕಂತೇಳಿ ದೇವರು ಎಲ್ಲರೊಂದಿಗೂ ಮಾತನಾಡುವ ದೇವರಾಗಿದ್ದಾರೆ. ದೇವರು ಈ ವಾಕ್ಯಗಳ ಮುಖಾಂತರ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು.